ಹೊತ್ತು ಮೃಗಾಲಯದಲ್ಲಿ ಒಂದು ದಿನ. ನಾನು ನನ್ನ ತಮ್ಮ ಮೃಗಾಲಯಕ್ಕೆ ಒಂದು ದಿನ ಭೇಟಿ ಕೊಟ್ಟೆವು. ನೋಡಿ ಗೆಳೆಯರೆ, ನಾನು ನನ್ನ ತಮ್ಮ ಮೃಗಾಲಯಕ್ಕೆ ಬಂದಿದ್ದೇವೆ. ಇಲ್ಲಿರುವ ಪ್ರಾಣಿ ಪಕ್ಷಿಗಳನ್ನು ನೋಡಿ ಖುಷಿ ಪಡುತ್ತೇವೆ. ನೋಡಿ ಗೆಳೆಯರೆ, ಇಲ್ಲಿ ಕಾರಂಜಿ ಕೂಡ ಇದೆ. ಅದರಲ್ಲಿ ಬಣ್ಣ ಬಣ್ಣದ ಕಾಮನ ಬಿಲ್ಲು ಕೂಡ ಇದೆ. ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ. ಬನ್ನಿ ಮುಂದೆ ಹೋಗೋಣ. ನೋಡಿ ಗೆಳೆಯರೆ, ಇಲ್ಲಿ ಬಿಳೆ ಗರುಡ ಇದೆ. ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡೋಕೆ ಅಲ್ಲವಾ? ಬನ್ನಿ ಮುಂದಕ್ಕೆ ಹೋಗೋಣ. ಅಲ್ಲಿ ನೋಡಿ ಇನ್ನೊಂದು ಕರೆ ಗರುಡ ಇದೆ. ನೋಡಿ ಗೆಳೆಯರೆ, ಇಲ್ಲಿ ಚುಕ್ಕಿ ಜಿಂಕೆಯ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಬನ್ನಿ. ಮರಿಗಳ ಪಾಲನೆ ಪೋಷಣೆ. ತಾಯಿಯು ತನ್ನ ಮರಿಗಳಿಗೆ 6 ತಿಂಗಳು ವಯಸ್ಸಿನವರೆಗೆ ಶುಶ್ರೂಷೆ ಮಾಡುತ್ತಾಳೆ. 9 ಮೀಟರ್ ಆಸ್ಟ್ರಿಚ್ ಪಕ್ಷಿಯ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಈ ಭಿತ್ತಿ ಪತ್ರದಲ್ಲಿದೆ. ಎಷ್ಟು ದೊಡ್ಡದಾಗಿದೆ. ಸೂಚನಾ ಫಲಕಗಳಿವೆ. ಒಂದೊಂದಾಗಿ ಓದೋಣ. ಚುಕ್ಕಿ ಜಿಂಕೆ, ಶುದ್ಧ ಕುಡಿಯುವ ನೀರು, ಕೃಷ್ಣ ಮೃಗ ನಿರ್ಗಮನ. ಇಲ್ಲಿ ನೋಡಿ ಗೆಳೆಯರೆ, ಸೂಚನಾ ಫಲಕದಲ್ಲಿ ಈ ಕಡೆ ದಾರಿ ತೋರಿಸಿದೆ. ನಾವು ಈ ಕಡೆ ಹೋಗೋಣ. ನೋಡಿ ಗೆಳೆಯರೆ, ಎಷ್ಟು ಚಂದ ಹಕ್ಕಿ ಇದೆ ನೋಡಕ್ಕೆ, ಎಷ್ಟು ಸುಂದರವಾಗಿದೆ. ಅದರ ಬಾಲ ನೋಡಿ, ಅದರ ಮುಖ ನೋಡಿ, ಅದರ ಕಲರ್ ನೋಡಿ, ಯೆಲ್ಲೋ, ಬಿಳಿ, ಬ್ಲ್ಯಾಕ್, ಎಷ್ಟು ಚೆನ್ನಾಗಿದೆ. ನೋಡಿ ಗೆಳೆಯರೆ, ಈ ಭಿತ್ತಿಪತ್ರದಲ್ಲಿ ಯಾವುದೇ ಪ್ರಾಣಿಗೆ ತಿಂಡಿ ತಿನಿಸು ಕೊಡಬಾರದು ಎಂದು ಬರೆದಿದೆ. ನೋಡಿ. ಏನಪ್ಪ ಇದು? ಇದ್ರ ಹೆಸರೇನು? ಕೆನ್ನಾಯಿ ಅಂತಿದೆ. ಕಾಡು ನಾಯಿ. ಎದ್ನಿಲ್ಲ ಪಜ್ಜಿ, ಎದ್ನಿಲ್ಲ. ಅವನು ತೋರ್ಸಂಗಲ್ಲ ಅವನ.
ಕೆನ್ನಾಯಿ ಇದು. ಡಾಗ್, ವೈಲ್ಡ್ ಡಾಗ್ ಇದು, ಕಾಡು ನಾಯಿ ಅಂತಾರಲ್ಲ. ಬಾಬಾ ಹುಲಿ, ಟೈಗರ್, ಲಯನ್, ಟೈಗರ್. ನಾವು ಗದಗಿನ ಮೃಗಾಲಯ ಪ್ರಾಣಿಗಳನ್ನು ಪಕ್ಷಿಗಳನ್ನು ನೋಡಿ ಕುದುರೆ ಸವಾರಿ ಮಾಡಿ ಮನೆಗೆ ಹೊರಟಿದ್ದೇವೆ. ಬಾಯ್. ಗೆಳೆಯರೇ, ನಾವು ಮೃಗಾಲಯವನ್ನು ಮುಗಿಸಿ ಹತ್ತಿ ಬಸವನ ಗುಡಿಗೆ ಬಂದೆವು. ಅಲ್ಲಿ ನೋಡೋಕೆ ಎಷ್ಟು ಸುಂದರವಾಗಿತ್ತು. ನಾನು ನನ್ನ ತಮ್ಮ ಅದನ್ನು ನೋಡಿ ಖುಷಿ ಪಟ್ಟೆವು. ನೀವು ಅಥವಾ ಮೃಗಾಲಯಕ್ಕೆ ಬಂದರೆ ಹತ್ತಿ ಬಸವನ ಗುಡಿಗೆ ಬಂದು ನಾವು ನೋಡಿದಂತಹ ಸಾಮರ್ಥ್ಯವನ್ನು ನೋಡಿ ಖುಷಿ ಪಡಬೇಕೆಂದು ಹೇಳಿಸುತ್ತಂದರೆ ಬಹಳ ಸುಂದರವಾಗಿತ್ತು. ಗದಗ್ ಜಿಲ್ಲಾ ಲಕ್ಷ್ಮೇಶ್ವರ ಎಲ್ಲ ಕಾಣುತ್ತಿತ್ತು. ಫ್ಯಾನ್ಗಳು ಇಟೀಟ ಕಾಣುತ್ತಿತ್ತು. ಬಹಳ ಸುಂದರವಾಗಿ ನನ್ನ ವಿಡಿಯೋವನ್ನು ನೋಡಿದ್ದಕ್ಕೆ ಥ್ಯಾಂಕ್ ಯು. ಬಾಯ್. ಸಿ ಯು. ಗುಡ್ ನೈಟ್.